ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಸುಮಾರು ಒಂದು 2-3 ತಿಂಗಳಿಂದ ಬೈಕ್ ಟ್ಯಾಕ್ಸಿ ಯಾವುದೇ ಥರ ತೊಂದರೆ ತಕರಾರು ಇಲ್ದಲೆ ನಡೀತಾ ಇತ್ತು, ಏನು ಟೆನ್ಷನ್ ಇರಲಿಲ್ಲ. ಬಟ್ ಈಗ 2 ಡೇಸ್ ಬ್ಯಾಕ್ ಮಹಾರಾಷ್ಟ್ರ ಸರ್ಕಾರ ಯಾವಾಗ ಬೈಕ್ ಟ್ಯಾಕ್ಸಿನ ಆ ಒಂದು ಸ್ಟೇಟಲ್ಲಿ ಕಂಪ್ಲೀಟ್ ಬ್ಯಾನ್ ಮಾಡ್ತೋ ಅದನ್ನ ನೋಡಿ ಮತ್ತೆ ಇಲ್ಲಿ ಶುರು ಮಾಡ್ಕೊಂಡಿದ್ದಾರೆ ರಾಮಾಯಣ. ಅಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಬಿಟ್ರು. ಆ ರಾಜ್ಯ ಸರ್ಕಾರ ಒಳ್ಳೆ ಡಿಸಿಷನ್ ತಗೊಂಡ್ಬಿಡ್ತು, ಒಳ್ಳೆ ನಿರ್ಧಾರ ತಗೊಂಡ್ಬಿಡ್ತು. ನಮ್ಮ ಸ್ಟೇಟಲ್ಲಿ ಯಾಕೆ ಮಾಡ್ತಾ ಇಲ್ಲ? ನಮ್ಮ ಸಾರಿಗೆ ಸಚಿವರು ಕೆಲ್ಸಕ್ಕೆ ಬಾರದೇ ಇರೋರು ನಾಲಾಯಕ್ ಇವರು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ ಅಂತ ಫುಲ್ ಇವಾಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ತಪ್ಪಿರೊಬ್ಬರು ಬಂದು ಮಾತಾಡ್ತಾನೆ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ. ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿನ ಇಲ್ಲೂ ಬ್ಯಾನ್ ಮಾಡಿ ಅಂತ ಫುಲ್ ಒತ್ತಡ ಏರ್ತಾ ಇದ್ದಾರೆ. ಹೆಂಗಾಗಿದೆ ಅಂದರೆ ಎಲ್ಲಿ ಏನು ನಡೆಯುತ್ತೆ ಅದನ್ನು ಇಲ್ಲಿ ಮಾಡಬೇಕು ಅಷ್ಟೇ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋದು ಕೆಲವೊಂದು ಜನ. ಈಗ ಅಲ್ಲೇನೋ ಬೈಕ್ ಟ್ಯಾಕ್ಸಿ ಅಲ್ಲಿ ಏನು ಪ್ರಾಬ್ಲಮ್ ಆಯಿತು, ಏನಕ್ಕೆ ಬ್ಯಾನ್ ಮಾಡಿದ್ರು ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತು, ಇಲ್ಲೂ ಮಾಡಬೇಕಷ್ಟೇ, ಕಂಪ್ಲೀಟ್ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಇಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಅಂತ ಒತ್ತಡ ಏರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿರೋದಕ್ಕೆ ಕಾರಣ ಸುಮಾರು ನಾನಾ ಥರದ ಇದ್ದಾವೆ. ಅಲ್ಲಿ ಮಿಸ್ಬಿಹೇವ್ ಮಾಡ್ಕೊಂಡ್ರು, ಆಕ್ಸಿಡೆಂಟ್ಗಳಾದವು, ಅವ್ರು ಕೊಟ್ಟಿದ್ದೆ ಒಂದು ಬೈಕಿಗೆ ರೂಲ್ಸು, ಇವ್ರು ಮಾಡ್ತಾ ಇದ್ದೆ ಒಂದು ಗೌರ್ಮೆಂಟ್ನ ರೂಲ್ಸ್ನ ಫಾಲೋ ಮಾಡ್ದಲೇ ಒಂದು ಇಲ್ಲಿಗೆಲ್ಲ ಮಾಡಿದ್ರು. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿನ ಅಲ್ಲಿ ಬ್ಯಾನ್ ಮಾಡ್ತು. ಬಟ್ ಇಲ್ಲಿ ಅದೇ ಥರ ಯಾವುದೋ ಇನ್ನೂ ಪಾಲಿಸಿ ಬಂದಿಲ್ಲ, ಯಾವುದೋ ರೂಲ್ಸ್ ಬ್ರೇಕ್ ಆಗಿಲ್ಲ. ಏಕೈಕಿ ಹೆಂಗೆ ಬ್ಯಾನ್ ಮಾಡೋಕ್ಕಾಗತ್ತೆ ಅಲ್ವಾ? ಇಲ್ಲಿ ಏನೋ ಒಂದು ರೂಲ್ಸ್ ಅಂತ ಬರಬೇಕು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿಲ್ಲ. ಹೈಕೋರ್ಟಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದನ್ನು ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಅಲ್ಲಿ ಕೇಸ್ ನಡೀತಾ ಇದೆ. ಅಲ್ಲಿಂದ ಒಂದೇನೋ ಒಂದು ಲೀಗಲ್ ಇಲ್ಲಿಗಲ್ಲ ಏನೋ ಒಂದು ಬರುತ್ತೆ, ಪರ್ಮಿಷನ್ ಬರಬೇಕು. ಇಲ್ಲಿ ನೆಕ್ಸ್ಟು ಯಾವುದೋ ಒಂದು ಪಾಲಿಸಿ ಬರುತ್ತೆ. ಆ ಪಾಲಿಸಿ ಬಂದ ಮೇಲೆ ಅದನ್ನು ರೂಲ್ಸ್ ಫಾಲೋ ಮಾಡಬೇಕಂತ ಕರ್ತವ್ಯ ಕಂಪ್ನಿದಾಗಿರುತ್ತೆ. ಇಲ್ಲ ಅಲ್ಲಿ ಕಂಪ್ನಿಲಿ ಕೆಲಸ ಮಾಡ್ತಕ್ಕಂಥದ್ದು ರೈಡರ್ಗಳಾಗತ್ತೆ ಕರ್ತವ್ಯ. ಅದನ್ನೇನಾದ್ರು ಫಾಲೋ ಮಾಡಿಲ್ಲ, ಆ ರೂಲ್ಸ್ ಇನ್ ಕೇಸ್ ಫಾಲೋ ಮಾಡ್ದಲ್ಲಿ ಇವ್ರು ಡ್ಯೂಟಿ ಮಾಡ್ತಾಯಿದ್ದಾರೆ ಅಂದಮೇಲೆ ಇವ್ರು ಕೇಳಬೇಕು. ಅನಂತರ ಅದನ್ನು ಬ್ಯಾನ್ ಮಾಡಬೇಕು ಬಿಡಬೇಕು ಅನ್ನೋದು ಆಮೇಲೆ ಒಂದು ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ಮುಂಚೆನೇ ಏಕಾಏಕಿ ಬ್ಯಾನ್ ಮಾಡಿ ಅಂದರೆ ಹೆಂಗೆ ಅಲ್ವಾ? ಅದಕ್ಕೆ ಒಂದು ರೀಸನ್ ಬೇಕಲ್ವಾ? ಬ್ಯಾನ್ ಮಾಡೋಕ್ಕೆ ಏನು ಅಷ್ಟು ಸುಲಭನಾ? ಎಷ್ಟು ಸಲ ಕೆಲಸ ಮಾಡ್ತಿದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಹೆಂಗೆ ಏಕಾಏಕಿ ಬ್ಯಾನ್ ಮಾಡೋಕ್ಕಾಗತ್ತೆ? ಅವ್ರಿಗೆಲ್ಲ ಯಾರು ಕೆಲಸ ಕೊಡ್ತಾರೆ? ಇವ್ರು ಕೊಡ್ತಾರಾ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬಗಳೆ ಬಿಡ್ತಾ ಇದಾರಲ್ಲ, ಇವ್ರು ಕೊಡ್ತಾರ ಅವ್ರಿಗೆ ಕೆಲಸನ? ಅವ್ರ ಫ್ಯಾಮಿಲಿನ ಇವ್ರು ನೋಡ್ಕೊತಾರಾ? ಇಲ್ಲ ತಾನೇ. ಅವ್ರದ್ದೇ ಆದ ಅವ್ರ ಕಷ್ಟಗಳಿರ್ತವೆ. ಇವಾಗ ಬೈಕ್ ಟ್ಯಾಕ್ಸಿ ಮಾತ್ರ ಓಡಿಸೋದು ಇಲ್ಲಿಗಲ್ ಅಂತಾರೆ. ಆ್ಯಕ್ಚುಲಿ ಇವರು ಇರೋದು ಓಲಾ, ಊಬರ್, ರ್ಯಾಪಿಡೋಗೆ ಇರೋದೇ ಪರ್ಮಿಷನ್ ಹೈಕೋರ್ಟಿಂದ ಕೊಟ್ಟಿರೋದೇನೆ. ಸ್ಟಾರ್ಟಿಂಗ್ ಏನು ಬಂತಲ್ಲ, ಈ 3 ಅಗ್ರಿಗೇಟ್ ಕಂಪ್ನಿಗಳು ಬಂದ್ವಲ್ಲ 2016ರಲ್ಲಿ, ಅವ್ಕೆ ಪರ್ಮಿಷನ್ ಕೊಟ್ಟಿರೋದು ಏನಕ್ಕೆ? ಓನ್ಲಿ ಕ್ಯಾಬಿಗೆ ಬಿಟ್ಟರೆ ಬೇರೆ ಯಾವುದೇ ಥರ ವೆಹಿಕಲ್ಲು ಓಡೋಂಗಿಲ್ಲ ಅಂತಲೇ ಪರ್ಮಿಷನ್ ಇದ್ದಿದ್ದು ಅವಾಗ. ಆ ನಂತರ ಅವ್ರು ಏನೇನು ಮಾತುಕತೆ ಮಾಡ್ಕೊಂಡ್ರೆ ಒಳಂದೊಳಗೆ ರಾಜ್ಯ ಸರ್ಕಾರ ಜೊತೆಲಿ ಗೊತ್ತಿಲ್ಲ. ಬೈಕಿಗೆ ಬಂತು ಪರ್ಮಿಷನ್ನು. ಬೈಕಾಗಿ ಕೆಲವು ವರ್ಷಗಳಲ್ಲಿ ಆಟೋಗೆ ಕೊಟ್ಟರು, ಆಟೋದವರು ಓಡಿಸ್ತಿದ್ದಾರೆ. ಆದರೆ ಇವಾಗ ಬ್ಯಾನ್ ಮಾಡೋದು ಮಾತ್ರ ಯಾವುದು? ಬೈಕ್ ಮಾತ್ರ ಬ್ಯಾನ್ ಮಾಡಬೇಕು. ಆಟೋ ಮಾತ್ರ ಬ್ಯಾನ್ ಮಾಡೋಂಗಿಲ್ಲ, ಕ್ಯಾಬು ಬ್ಯಾನ್ ಆಗಂಗಿಲ್ಲ, ಯಾವುದೂ ಇಲ್ಲ. ಏನು ಬೈಕ್ ಅವರೇ ಸಿಕ್ಕದ ಎಲ್ಲದಕ್ಕೂ? ಬೈಕ್ ಟ್ಯಾಕ್ಸಿ ಅವರೇ ಸಿಗೋದ ಇವ್ರಿಗೆಲ್ಲರೂ ಅಲ್ವಾ? ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ನೆಕ್ಸ್ಟ್ ಆಟೋನು ಸ್ಟಾಪ್ ಆಗಬೇಕಾಗತ್ತೆ. ಆಟೋಗಳಿಗೂ ಪರ್ಮಿಷನ್ ಇಲ್ಲ ಆ್ಯಕ್ಚುಲಿ ಅಗ್ರಿಗೇಟ್ ಕಂಪ್ನಿಗಳಲ್ಲಿ ಅಟ್ಯಾಚ್ ಮಾಡ್ಕೊಂಡು ಓಡಿಸೋಕ್ಕೆ. ಇದು ಹೈಕೋರ್ಟಿಂದನೇ ಆದೇಶ ಆಗಿತ್ತು ಆವಾಗಲೇ. ಬಟ್ ಆನಂತರ ಏನೋ ಮಾತುಕತೆ ಆಗಿ ಏನೋ ಮಾಡ್ತಾ ಇದ್ದಾರೆ. ಬಟ್ ಇವತ್ತಿಗೂ ಇದು ಇಲ್ಲಿಗಲ್ಲೇನೆ. ಬೈಕ್ ಟ್ಯಾಕ್ಸಿನ ಮಾಡೋಂಗಿಲ್ಲ, ಆಟೋನು ಮಾಡೋಂಗಿಲ್ಲ. ಆಟೋದವ್ರು ಕೈ ಬಾಡಿಗೆನೇ ಮಾಡಬೇಕು, ಬೈಕ್ ಟ್ಯಾಕ್ಸಿ ಅಟ್ಯಾಚ್ ಇಲ್ಲ ಅಂತಲೇ ಹೇಳಿರೋದು. ಆದರೂ ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಪರ್ಮಿಷನ್. ಅದನ್ನು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೋಬೇಕು. ಆದರೆ ಇದನ್ನು ಈ ಥರ ಕೆಟ್ಟ ದುರುದ್ದೇಶ ಪಟ್ಕೊಂಡು ಯೂಸ್ ಮಾಡ್ಕೊತಾ ಇದ್ದಾರೆ. ಏನೋ ಏಕೆ ಸುಮ್ಮನೆ ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ವಿರುದ್ಧ ಏನೋ ಒಂದು ಕಳಂಕ ತರಬೇಕು, ಒರೆಸ್ಬೇಕು, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಏನೇನೋ ಮಾಡ್ತಾ ಇದ್ದಾರೆ. ಏನೇ ಮಾಡಲಿ ಇವ್ರು ತೋಡಿದ್ದ ಹಳ್ಳಕ್ಕೆ ಗುಂಡಿಗೆ ಇವರೇ ಬೀಳೋದು ಲಾಸ್ಟಿಗೆ. ಇವಾಗ ಏನು ಇವ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಆ್ಯಪ್ ಡಿಲೀಟ್ ಮಾಡಿ ಕಂಪ್ಲೀಟ್ ಇದು ಮಾಡಿ ಅಂತಾರಲ್ಲ, ಇವ್ರು ತೋಡಿದ್ದ ಹಳ್ಳಕ್ಕೆ ಇವರೇ ಬೀಳ್ತಾರೆ ಲಾಸ್ಟಿಗೆ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ನೆಕ್ಸ್ಟ್ ಆಟೋನು ಹೋಗುತ್ತೆ. ಯಾರು ಆಟೋಕ್ಕೇನು ಪರ್ಮಿಷನ್ ಯಾರೋ ಕೊಟ್ಟಿಲ್ಲ, ಅಗ್ರಿಗೇಟ್ ಕಂಪ್ನಿಗಳಿಗೆ ಅಟ್ಯಾಚ್ ಮಾಡಿ ಓಡಿಸಿ ಅಂತಾನೆ. ಕ್ಯಾಬಿಗೆ ಅಷ್ಟೇ ಪರ್ಮಿಷನ್ ಕೊಟ್ಟಿರೋದು. ಇವತ್ತಿಗೂ ಹೈಕೋರ್ಟಲ್ಲಿ ಅದು ಇದೇ ಆದೇಶ. ಬಟ್ ಮಾಡ್ತಾ ಇದ್ದಾರೆ. ಮಾಡಲಿ, ಸಂತೋಷ. ಎಲ್ಲರೂ ಜೀವನ ಮಾಡೋಕ್ಕೆ ಬಂದಿರೋದು, ಹೊಟ್ಟೆಪಾಡು, ಏನೂ ಮಾಡೋಕ್ಕಾಗಲ್ಲ. ಯಾರನ್ನ ಮಾಡಬೇಡಿ ಅಂತ ಯಾರು ಹೇಳೋಕ್ಕಾಗಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ ನ್ಯಾಯವಾಗಿ ಸಂಪಾದನೆ ಮಾಡೋಕ್ಕೆ. ಯಾವ ಕೆಲಸ ಆದ್ರೇನು ಕಳ್ತನ ಮಾಡ್ತಾಯಿಲ್ಲ, ಕೊಲೆ ಮಾಡ್ತಾಯಿಲ್ಲ, ಎಲ್ಲರೂ ಅಷ್ಟೇ ನ್ಯಾಯವಾಗಿ ದುಡಿತಾ ಇದ್ದಾರೆ. ಆದರೆ ಅದನ್ನು ಯಾವ ರೀತಿ ಮಾತಾಡಬೇಕು ಆ ತಿರುಗಿ ಮಾತಾಡಬೇಕು. ಅದಕ್ಕೊಂದು ಕೇಸ್ ನಡೀತಾ ಇದೆ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ಅಲ್ಲಿಂದ ಏನು ತೀರ್ಪು ಬರುತ್ತೆ ಕಾಯೋಣ ಸ್ವಲ್ಪ ದಿವಸ. ಇಷ್ಟು ವರ್ಷನೇ ಆಯಿತು ಹೈಕೋರ್ಟಿಂದ ಪರ್ಮಿಷನ್ ಬರೋಕ್ಕೆ, ಬರೋಕ್ಕೆ. ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಅಲ್ಲಿ ಕಾಯೋಣ. ಯಾಕೆಂದರೆ ಕಾನೂನಿಗೆ ತಲೆ ಬಾಗಲೇಬೇಕು ಪ್ರತಿಯೊಬ್ಬರೂ. ಅದು ಯಾವಾಗ ಬರುತ್ತೆ ಪರ್ಮಿಷನ್ ಅಂತ ಗೊತ್ತಿಲ್ಲ. ಆ ನಂತರ ಪರ್ಮಿಷನ್ ಬಂದ ನಂತರನೂ ಇವ್ರು ಏನಾದ್ರು ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಆಮೇಲೆ ಕೇಳಿ ಕ್ವಶನ್ ಮಾಡಿ ಬ್ಯಾನ್ ಮಾಡಿಸಿ, ತೊಂದರೆ ಇಲ್ಲ ಆವಾಗ. ಯಾಕೆಂದರೆ ತಪ್ಪು ಮಾಡಿದರೆ ಎಲ್ಲರೂ ಕೇಳತಕ್ಕಂಥ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಇದು ಪ್ರಜಾಪ್ರಭುತ್ವ ದೇಶ. ಯಾರು ಬೇಕಾದ್ರೆ ಮಾತಾಡ್ಬೋದು ತಪ್ಪು ಮಾಡಿರೋ ವ್ಯಕ್ತಿನ ಕೈ ತೋರಿಸಿ. ಏಕಾಏಕಿ ಏನು ಇಲ್ದೇ ಇವಾಗ ಬಂದು ಬ್ಯಾನ್ ಮಾಡಿ, ಅಲ್ಲಿ ಬ್ಯಾನ್ ಮಾಡಿದ್ರು, ಇಲ್ಲಿ ಬ್ಯಾನ್ ಮಾಡಿ, ನೀವ್ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಡ ಇರೋದು, ಅಲ್ಲಿರ್ತಾರೆ ಸಾರಿಗೆ ಸಚಿವರಿಗೂ ಬೈಯೋದು.
ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಹಂಗಾದ್ರೆ? ಒಟ್ಟಾರೆ ಇಷ್ಟು ಸ್ವಲ್ಪ ತಣ್ಣಗಿದ್ರು ಈಗ ಏನೋ ಒಂದು ಉರಿಯ ಬೆಂಕಿಗೆ ತುಪ್ಪ ಸುರಿದಂಗೆ ಆಗ್ತಿದೆ, ಸಿಕ್ಬಿಡ್ತು ಇವ್ರಿಗೆ ಏನೋ ಒಂದು ಆಪ್ಷನ್ನು. ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಸ್ಬೇಕು, ಏನಾದ್ರು ಮಾಡಬೇಕು. ಇಂಥ ಟೈಮಲ್ಲಿ ರಾಜ್ಯ ಸರ್ಕಾರ ಒತ್ತಡ ಏರಿದ್ರೆ ಏನಾರು ಒಂದು ಆಗ್ಬೋದಲ್ವ ಅನ್ನೋ ಒಂದು ಸಿಚುವೇಶನಲ್ಲಿ ಇವಾಗ ಅವರು ಒತ್ತಡ ಏರ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಈಗ ರಾಜ್ಯ ಸರ್ಕಾರದ ಕೈಲಿ ಏನೂ ಇಲ್ಲ. ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು, ಬಿಡಬೇಕು, ಇದಕ್ಕೆ ಪರ್ಮಿಷನ್ ಕೊಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಕೈಯಲ್ಲಂತೂ ಏನೂ ಇಲ್ಲ. ಯಾಕೆಂದರೆ ಹೈಕೋರ್ಟಿಂದ ಪರ್ಮಿಷನ್ ಬಂತು, ಅದಕ್ಕೆ ಪಾಲಿಸಿ ಕೊಡಬೇಕಾಗಿತ್ತು, ರಾಜ್ಯ ಸರ್ಕಾರ ತಂದಿಲ್ಲ. ಈಗ ಬೈಕ್ ಟ್ಯಾಕ್ಸಿ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರೆ ಕೇಸು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ. ಅದು ಏನೇ ಒಂದು ಬೈಕ್ ಟ್ಯಾಕ್ಸಿ ಮಾಡಬೇಕು, ಬಿಡಬೇಕು, ಇದನ್ನು ಬ್ಯಾನ್ ಮಾಡಬೇಕು ಅನ್ನೋದು ಇವಾಗ ಏನಿದೆ ಸುಪ್ರೀಂ ಕೋರ್ಟ್ ಕೈಯಲ್ಲಿ ಮಾತ್ರನೇ ಇರೋದು ಫೈನಲಿ. ಅಲ್ಲಿಂದ ಯಾವುದೇ ಥರ ಒಂದು ಫೈನಲ್ ಆಗಿ ಒಂದು ಆದೇಶ ಬರುತ್ತೆ, ಅದನ್ನು ಫಾಲೋ ಮಾಡಬೇಕಾಗಿರೋದು ಕಂಪ್ನಿಯವರಾಗಿರ್ತಾರೆ, ಇಲ್ಲ ರಾಜ್ಯ ಸರ್ಕಾರ ಆಗಿರುತ್ತೆ, ಇಲ್ಲ ರೈಡರ್ ಆಗಿರ್ತಾರೆ ಅಷ್ಟೇ. ಅದಾದ ನಂತರ ಏನಾರು ಆ ಫಾಲೋ ಮಾಡ್ದಂಗೆ ಏನಾದ್ರು ತಪ್ಪುಗಳು ನಡೆದ್ರೆ ಆಮೇಲೆ ಎಲ್ಲರೂ ಕೇಳೋ ಅಧಿಕಾರ ಇದೆ. ಅದಕ್ಕೆ ಮುಂಚೆ ಇವಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಸಾರಿಗೆ ಸಚಿವರು ಏನು ಮಾಡೋಕ್ಕಾಗಲ್ಲ, ಹೈಕೋರ್ಟ್ ಏನು ಮಾಡೋಕ್ಕಾಗಲ್ಲ, ರಾಜ್ಯ ಸರ್ಕಾರನ ಏನು ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಅಗ್ರಿಗೇಟ್ ಕಂಪ್ನಿಗಳು ಈಗ ಸದ್ಯಕ್ಕೆ ಪ್ರೆಸೆಂಟ್ ಏನು ಮಾಡೋಕ್ಕಂತ ಸಿಚುವೇಶನಲ್ಲಿ ಇದ್ದಾವೆ. ಬಟ್ ಪ್ರೆಸೆಂಟ್ ಹೆಂಗೆ ನಡೀತಿದೆ ಹಂಗೆ ಬೈಕ್ ಟ್ಯಾಕ್ಸಿ ನಡೀತಾ ಇದೆ, ತೊಂದರೆ ಇಲ್ಲ. ಬಟ್ ಸ್ವಲ್ಪ ಜನಗಳು ಇವಾಗ ಮತ್ತೆ ಕಿರಿಕ್ ಮಾಡೋದು ಅದು ಇದು ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಇವಾಗ ಅಲ್ಲಿ ಬ್ಯಾನ್ ಆಗ್ಬಿಡುತ್ತೆ, ಇಲ್ಲೂ ಈ ಥರ ಮಾಡಿದ್ರೆ ಬ್ಯಾನ್ ಮಾಡ್ಸೋಣ ಅಂತವ. ಸದ್ಯಕ್ಕಂತೂ ಕರ್ನಾಟಕದಲ್ಲಿ ಯಾವುದೇ ಥರ ಆ್ಯಪ್ಗಳು ಕ್ಲೋಸ್ ಆಗೋದಿರಲಿ, ಬ್ಯಾನ್ ಆಗೋದಿರಲಿ, ಸದ್ಯಕ್ಕೆ ಯಾವುದೂ ಆಗಲ್ಲ. ಅದಕ್ಕೇನು ಟೈಮ್ ಇದೆ ಮುಂದೆ ನೋಡೋಣ. ಸುಪ್ರೀಂ ಕೋರ್ಟಿಂದ ಬರಬೇಕು, ಅಲ್ಲಿವರೆಗೂ ಕಾಯಲೇಬೇಕು ಪ್ರತಿಯೊಬ್ಬರೂ. ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಹೇಳೋಕ್ಕಾಗಲ್ಲ ಎಷ್ಟು ದಿವಸ ಆಗುತ್ತೆ ಅಂತ ಬೈಕ್ ಟ್ಯಾಕ್ಸಿದು ಕೇಸು. ಇನ್ನು ಯಾವುದೇ ಥರ ಒಂದು ಕೂಡ ಹಿಯರಿಂಗ್ ಡೇಟ್ ಬಂದಿಲ್ಲ ಸುಪ್ರೀಂ ಕೋರ್ಟಿಂದ. ಆಲ್ರೆಡಿ 1 ತಿಂಗಳಾಯಿತು ಮೇಲ್ಮನವಿ ಸಲ್ಲಿಸಿ. ಈ ತಿಂಗಳು 29ನೇ ತಾರೀಕು ಬಂದರೆ ಇನ್ನೇನು ಒಂದು ವಾರ ಕಳೆದ್ರೆ 1 ಮಂತ್ ಕಂಪ್ಲೀಟ್ ಆಯಿತು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿ. ಇನ್ನೂ ಯಾವುದೇ ಥರ ಒಂದು ಹಿಯರಿಂಗ್ ಡೇಟ್ ಕೂಡ ಬಂದಿಲ್ಲ. ಒಂದು ಹಿಯರಿಂಗ್ ಡೇಟ್ ಬಂದಾದಮೇಲೆ ಗೊತ್ತಾಗುತ್ತೆ ಬೈಕ್ ಟ್ಯಾಕ್ಸಿ ಯಾವ ಥರ ಮಾತುಕತೆ ನಡೀತು, ಇದಕ್ಕೇನು ಪರ್ಮಿಷನ್ ಕೊಡಬೇಕೋ ಬೇಡವೋ ಅನ್ನೋ ಒಂದು ಚರ್ಚೆ ಆದಮೇಲೆ ಗೊತ್ತಾಗೋದು ಈ ಸುಪ್ರೀಂ ಕೋರ್ಟಿಂದ ಏನಾಗಿದೆ ಅಂತ. ಅಲ್ಲಿ ಗಂಟ ಯಾರು ಏನು ಮಾಡೋಕ್ಕಾಗಲ್ಲ, ಯಾವ ಆ್ಯಪ್ ಡಿಲೀಟ್ ಆಗಲ್ಲ, ಯಾವ ರಾಜ್ಯ ಸರ್ಕಾರನಾಗಲಿ ಬ್ಯಾನ್ ಮಾಡೋಕ್ಕಾಗಲ್ಲ ಬೈಕ್ ಟ್ಯಾಕ್ಸಿನ. ಇದು ಸುಪ್ರೀಂ ಕೋರ್ಟ್ ಹ್ಯಾಂಡ್ ಓವರಲ್ಲಿ ಕೇಸ್ ನಡೀತಿರೋದ್ರಿಂದ ಅವರೇ ಫೈನಲ್ ಡಿಸೈಡ್ ಮಾಡಿ ಅವರೇ ಒಂದು ತೀರ್ಪು ಕೊಡಬೇಕು ಬೈಕ್ ಟ್ಯಾಕ್ಸಿಗೆ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.